ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತದ ಸು-57 ಸ್ಟೆಲ್ತ್ ಆಕಾಂಕ್ಷೆಗಳಿಗೂ HAL ನಾಸಿಕ್ ಘಟಕದ ಮೇಲೆ ಇರುವ ತೇಜಸ್ ಉತ್ಪಾದನೆಯ ಒತ್ತಡಕ್ಕೂ ಸಂಘರ್ಷ. ರಷ್ಯಾದ ಪ್ರಸ್ತಾಪ. ಭಾರತ ರಷ್ಯಾ ರಕ್ಷಣಾ ಸಹಕಾರದ ಕುರಿತು ಚರ್ಚೆಗಳು ತೀವ್ರಗೊಳ್ಳುತ್ತಿರುವಾಗ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ತನ್ನ ನಾಸಿಕ್ ಉತ್ಪಾದನಾ ಘಟಕದ ಒಂದು ಪ್ರಮುಖ ಭಾಗವನ್ನು ಸುಖೋಯ್ ಸು-57 ಸ್ಟೆಲ್ತ್ ಫೈಟರ್ ತಯಾರಿಕೆಗೆ ಮೀಸಲಿಡುವ ಸಾಧ್ಯತೆ ಇದೆ ಎಂದು ವರದಿಗಳು ತಿಳಿಸಿವೆ. ರಷ್ಯಾದ ನಿಯೋಗವು ಭಾರತೀಯ ಅಧಿಕಾರಿಗಳಿಗೆ ಇತ್ತೀಚೆಗೆ ಮಂಡಿಸಿದ್ದ ತಾಂತ್ರಿಕ ಮೌಲ್ಯಮಾಪನದ ಪ್ರಕಾರ ಈ 5ನೇ ತಲೆಮಾರಿನ ಜೆಟ್ಟನ್ನು ಉತ್ಪಾದಿಸಲು HAL ಈಗಾಗಲೇ 50% ಮೂಲಸೌಕರ್ಯವನ್ನು ಹೊಂದಿದೆ ಎಂದು ಹೇಳಿಕೊಂಡಿದೆ. ಪ್ರಸ್ತುತ ತೇಜಸ್ ಮತ್ತು ಸು-30 MKI ಯುದ್ಧ ವಿಮಾನಗಳ ಉತ್ಪಾದನೆಯ ಕೇಂದ್ರವಾಗಿರುವ ನಾಸಿಕ್ ಘಟಕವನ್ನು ಈಗ ಸುಧಾರಿತ ಸ್ಟೆಲ್ತ್ ವಿಮಾನಗಳ ಉತ್ಪಾದನಾ ಕೇಂದ್ರವಾಗಿ ಪರಿವರ್ತಿಸುವ ಪ್ರಸ್ತಾಪವಿದೆ. ತಜ್ಞರ ಎಚ್ಚರಿಕೆ ಮತ್ತು ಸವಾಲುಗಳು. ಆದರೆ ಈ ಪ್ರಸ್ತಾಪದ ಬಗ್ಗೆ ವೈಮಾನಿಕ ಮತ್ತು HALನ ನಿವೃತ್ತ ಇಂಜಿನಿಯರಿಂಗ್ ತಜ್ಞರು ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ಏಕೆಂದರೆ ನಿಜವಾದ ಸ್ಟೆಲ್ತ್ ಫೈಟರ್ ಅನ್ನು ತಯಾರಿಸುವುದು 4ನೇ ತಲೆಮಾರಿನ ಯುದ್ಧ ವಿಮಾನಗಳ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕಿಂತ ಹೆಚ್ಚು ಸಂಕೀರ್ಣವಾಗಿದೆ. ಕೆಲವು ಜೋಡಣೆ ಸಾಧನಗಳನ್ನು ಹಂಚಿಕೊಳ್ಳಬಹುದಾದರೂ ಸ್ಟೆಲ್ತ್ ಜೆಟ್ಗಳ ಉತ್ಪಾದನಾ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಭಿನ್ನವಾಗಿವೆ. ಇವು ಅತಿ ಹೆಚ್ಚಿನ ನಿಖರತೆ, ಎಕ್ಸ್ಟ್ರೀಮ್ ಪ್ರಿಸಿಷನ್, ವಿಶೇಷ ಸಾಮಗ್ರಿಗಳು ಮತ್ತು HALನ ಹಾಲಿ ಘಟಕವು ಬೆಂಬಲಿಸಲು ಸಿದ್ಧವಿಲ್ಲದ ಸಂಕೀರ್ಣ ಪೂರೈಕೆ ಸರಪಳಿಗಳನ್ನು ಬಯಸುತ್ತವೆ. ಭಾರತೀಯ ತಯಾರಕರು ಕೈಗೊಳ್ಳುವ ವಿವರವಾದ ಕಾರ್ಯಸಾಧ್ಯತೆಯ ಅಧ್ಯಯನಗಳ ಮೇಲೆ ಅಂತಿಮ ನಿರ್ಧಾರ ಅವಲಂಬಿತವಾಗಿರುತ್ತದೆ ಮತ್ತು ಇದು 2026ರವರೆಗೂ ಮುಂದುವರಿಯುವ ನಿರೀಕ್ಷೆಯಿದೆ. ಒಪ್ಪಂದದ ವಿವರಗಳು ಮತ್ತು ರಷ್ಯಾದ ಆಫರ್. ಪ್ರಸ್ತುತ 2 ಸ್ಕ್ವಾಡ್ರನ್ಗಳ ಅಂದರೆ ಸುಮಾರು 36 ಯುದ್ಧ ವಿಮಾನಗಳು ಸು-57E ರಫ್ತು ಆವೃತ್ತಿಯನ್ನು ಖರೀದಿಸುವ ಮಾತುಕತೆಗಳು ನಡೆಯುತ್ತಿವೆ. ಈ ಒಪ್ಪಂದವು 114 ಅಥವಾ 140 ಜೆಟ್ಗಳಿಗೆ ಮುಂದೆ ವಿಸ್ತರಿಸಬಹುದು. ಇದರ ಅಂದಾಜು ಒಟ್ಟು ಮೌಲ್ಯ ಸುಮಾರು $15 ಬಿಲಿಯನ್ ಆಗಿದೆ. ಮುಂದುವರೆದಿರುವ ನಿರ್ಬಂಧಗಳ ಹೊರತಾಗಿಯೂ ತಂತ್ರಜ್ಞಾನವನ್ನು ರಫ್ತು ಮಾಡುವ ಪ್ರಯತ್ನದಲ್ಲಿ ರಷ್ಯಾವು ಪ್ರಮುಖ ಪ್ರೋತ್ಸಾಹಗಳನ್ನು ನೀಡಿದೆ. ಇದರಲ್ಲಿ 60% ತಂತ್ರಜ್ಞಾನಗಳ ವರ್ಗಾವಣೆ ಮತ್ತು ಸುಧಾರಿತ AL-51F1 ಇಂಜಿನ್ ಸಹ ಉತ್ಪಾದನಾ ಹಕ್ಕುಗಳು ಸೇರಿವೆ. ನಾಸಿಕ್ ಘಟಕದ ವಾಸ್ತವತೆ. HALಗೆ ಮೇಲ್ನೋಟಕ್ಕೆ ಈ ಪ್ರಸ್ತಾಪ ಆಕರ್ಷಕವಾಗಿ ಕಾಣುತ್ತದೆ. 1.2 ಮಿಲಿಯನ್ ಚದರ ಅಡಿ ವಿಸ್ತೀರ್ಣದ ನಾಸಿಕ್ ಘಟಕವು ಪ್ರಸ್ತುತ ತೇಜಸ್ MK1Aನ ಅಂತಿಮ ಜೋಡಣೆ ಮತ್ತು ಸು-30 MKI ವಿಮಾನಗಳ ಮರುನಿರ್ಮಾಣದೊಂದಿಗೆ ನಿರತವಾಗಿದೆ. ರಷ್ಯಾದ ಯೋಜನೆಯು ಕಾಮ್ಸೋವ್ ಮೋಲ್ಡನ್ ಅಮೂರ್ನಿಂದ ಸಾಗಿಸಲಾದ ಸು-57 ಕಿಟ್ಗಳನ್ನು ಜೋಡಿಸಲು ಈ ಜಾಗದ ಅರ್ಧದಷ್ಟು ಬಳಸಲು ಸೂಚಿಸುತ್ತದೆ. ಆದರೆ HAL ಅಧಿಕಾರಿಗಳು ಖಾಸಗಿಯಾಗಿ ಈ ಕಾರ್ಯದ ಕಷ್ಟವನ್ನು ಒಪ್ಪಿಕೊಂಡಿದ್ದಾರೆ. ಒಬ್ಬ ಹಿರಿಯ ಇಂಜಿನಿಯರ್ ಹೇಳುವಂತೆ, ಸ್ಟೆಲ್ತ್ ವಿಮಾನವನ್ನು ನಿರ್ಮಿಸುವುದು ಕೇವಲ ಭಾಗಗಳನ್ನು ಜೋಡಿಸುವುದಲ್ಲ. ಇದು ಪ್ರಸ್ತುತ ಅಂದಾಜಿಸಿರುವುದಕ್ಕಿಂತ ಹೆಚ್ಚು ದುಬಾರಿ ಮತ್ತು ಕಷ್ಟಕರವಾದ ನಿಖರತೆಯ ಮಟ್ಟವನ್ನು ಬಯಸುತ್ತದೆ. ಸ್ಟೆಲ್ತ್ ಉತ್ಪಾದನೆಯ ಜಟಿಲತೆ. ಸ್ಟೆಲ್ತ್ ಪ್ರೊಡಕ್ಷನ್ ಕಾಂಪ್ಲೆಕ್ಸಿಟಿ. ಸು-57ರ ಪ್ರಮುಖ ಸವಾಲು ಅದರ ಉತ್ಪಾದನಾ ಅವಶ್ಯಕತೆಗಳಲ್ಲಿದೆ. ರೆಡಾರ್ ಕ್ರಾಸ್ ಸೆಕ್ಷನ್ ಅನ್ನು 0.1 ಚದರ ಮೀಟರ್ಗಿಂತ ಕಡಿಮೆ ಇರಿಸಲು ವಿಮಾನವು ವಿಶೇಷ ರೆಡಾರ್ ಅನ್ನು ಹೀರಿಕೊಳ್ಳುವ ಲೇಪನಗಳು ಮತ್ತು ಲೋಪದೋಷರಹಿತವಾಗಿ ಜೋಡಿಸಲಾದ ಮೇಲ್ಮೈಗಳನ್ನು ಅವಲಂಬಿಸಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ನಾಸಿಕ್ನಲ್ಲಿ ಪ್ರಸ್ತುತ ನಿರ್ಮಿಸಲಾಗುತ್ತಿರುವ ಸು-30ನಂತಹ 4ನೇ ತಲೆಮಾರಿನ ಜೆಟ್ಗಳು ಸ್ಟ್ಯಾಂಡರ್ಡ್ ಅಲ್ಯೂಮಿನಿಯಂ ಮಿಶ್ರಲೋಹಗಳನ್ನು ಬಳಸುತ್ತವೆ ಮತ್ತು ಇವುಗಳ ಯಾಂತ್ರಿಕ ಸಹಿಷ್ಣುತೆಗಳನ್ನು ಮಿಲಿಮೀಟರ್ಗಳಲ್ಲಿ ಅಳೆಯಲಾಗುತ್ತದೆ. ಆದರೆ ಸ್ಟೆಲ್ತ್ ತಂತ್ರಜ್ಞಾನದ ಅವಶ್ಯಕತೆಗಳು ಇದಕ್ಕಿಂತ ಹೆಚ್ಚು ಬೇಡಿಕೆಯಾಗಿವೆ. ಸ್ಟೆಲ್ತ್ ಸಾಮರ್ಥ್ಯಗಳನ್ನು ಉತ್ಪಾದಿಸಲು ಸಂಪೂರ್ಣವಾಗಿ ವಿಭಿನ್ನವಾದ ವಿಧಾನದ ಅಗತ್ಯವಿದೆ. ಸು-57 ಕಾರ್ಬನ್ ಫೈಟರ್ ಬಲವರ್ಧಿತ ಪಾಲಿಮರ್ಗಳನ್ನು ಬಳಸುತ್ತದೆ.
ಇವು ರೆಡಾರ್ಗೆ ಗೋಚರಿಸುವ ಸೂಕ್ಷ್ಮ ಬಿರುಕುಗಳನ್ನು ತಡೆಗಟ್ಟಲು ಕಟ್ಟುನಿಟ್ಟಾಗಿ ನಿಯಂತ್ರಿಸಲಾದ ಧೂಳು ಮುಕ್ತ ಪರಿಸರದಲ್ಲಿ ತಯಾರಿಸಬೇಕು. ಆರಂಭಿಕ ಕಿಟ್ಗಳಲ್ಲಿ ರೆಡಿಮೇಡ್ ಪ್ಯಾನೆಲ್ಗಳು ಸೇರಿಸಬಹುದಾದರೂ ಭಾರತದಲ್ಲಿ ವಿಮಾನವನ್ನು ಜೋಡಿಸಲು HAL ಸಂಕೀರ್ಣ ಪ್ರಕ್ರಿಯೆಗಳನ್ನು ಕರಗತ ಮಾಡಿಕೊಳ್ಳಬೇಕು. ಇದರಲ್ಲಿ ಶಾಖವನ್ನು ಹತ್ತಿಕ್ಕುವ ಎಕ್ಸಾಸ್ಟ್ ನಳಿಕೆಗಳು ಮತ್ತು ವಿಮಾನದ ದೇಹಕ್ಕೆ ಯಾವುದೇ ಅಂತರವಿಲ್ಲದೆ ಹೊಂದಿಕೊಳ್ಳುವ ಇಂಧನ ಟ್ಯಾಂಕ್ಗಳನ್ನು ರಚಿಸುವುದೂ ಸೇರಿದೆ. ವೈಮಾನಿಕ ಸಲಹೆಗಾರ ವಿವೇಕ್ ಕಪೂರ್ ಅವರ ಪ್ರಕಾರ 4ನೇ ತಲೆಮಾರಿನ ಜೆಟ್ಗಳು ದೃಢವಾಗಿರುತ್ತವೆ ಮತ್ತು ಜೋಡಿಸಲು ತುಂಬ ಸುಲಭ. ಆದರೆ ಸ್ಟೆಲ್ತ್ ವಿಮಾನಗಳು ಸುಲಭವಾಗಿ ಒಡೆಯುವಂತಿರುತ್ತವೆ ಮತ್ತು ಉತ್ಪಾದನೆಯ ಸಮಯದಲ್ಲಿ ಕಲಾತ್ಮಕ ಮಟ್ಟದ ಕಾಳಜಿಯನ್ನು ಬಯಸುತ್ತವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪೂರೈಕೆ ಸರಪಳಿ ಮತ್ತು ವೆಚ್ಚದ ಸಮಸ್ಯೆ, ಸಪ್ಲೈ ಚೈನ್ ಆ್ಯಂಡ್ ಕಾಸ್ಟ್ ಇಶ್ಯೂಸ್. ಪೂರೈಕೆ ಸರಪಳಿಯ ಸಮಸ್ಯೆಗಳು ಪರಿಸ್ಥಿತಿಯನ್ನು ಮತ್ತಷ್ಟು ಸಂಕೀರ್ಣಗೊಳಿಸುತ್ತವೆ. ಹೊಸ ಇಸ್ರೇಲಿಯೆ 30 AL51 F1 ಇಂಜಿನನ್ನು ಆರಂಭಿಕ ಉತ್ಪಾದನಾ ಹಂತದಲ್ಲಿದೆ. ಈ ಇಂಜಿನ್ ರಷ್ಯಾದ ಪೂರೈಕೆದಾರರಿಂದ ಬರುವ ನಿರ್ದಿಷ್ಟ ಟೈಟಾನಿಯಂ ಭಾಗಗಳನ್ನು ಅವಲಂಬಿಸಿವೆ ಮತ್ತು ಇವು ಪ್ರಸ್ತುತ ಪಾಶ್ಚಿಮಾತ್ಯ ನಿರ್ಬಂಧಗಳ ಅಡಿಯಲ್ಲಿದೆ. ಇದಲ್ಲದೆ HAL ನಾಸಿಕ್ ಘಟಕವು ತೇಜಸ್ಗೆ ಜನರಲ್ ಎಲೆಕ್ಟ್ರಿಕ್ F404 ಇಂಜಿನ್ಗಳನ್ನು ಅಳವಡಿಸಲು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಹೊಸ ರಷ್ಯಾದ ಇಂಜಿನ್ಗಳಿಗೆ ಬೇಕಾದ ವಿಶೇಷ ಯಂತ್ರೋಪಕರಣಗಳನ್ನು ಹೊಂದಿಲ್ಲ. ಈ ಘಟಕವನ್ನು ಮಾರ್ಪಡಿಸಲು ಸುಮಾರು 5,000 ರಿಂದ 7,000 ಕೋಟಿ ವೆಚ್ಚವಾಗಬಹುದು ಮತ್ತು ಸಂಪೂರ್ಣವಾಗಿ ಜಾರಿಗೊಳಿಸಲು ಹಲವಾರು ವರ್ಷಗಳನ್ನು ತೆಗೆದುಕೊಳ್ಳಬಹುದು ಎಂದು ಪ್ರಾಥಮಿಕ ಅಧ್ಯಯನಗಳು ಸೂಚಿಸುತ್ತವೆ. ಲಾಜಿಸ್ಟಿಕಲ್ ಸಂಘರ್ಷ ಮತ್ತು ವಿಳಂಬದ ಆತಂಕ. ನಾಸಿಕ್ ಘಟಕ 50% Su-57ಗೆ ಹಂಚಿಕೆ ಮಾಡುವುದು ಲಾಜಿಸ್ಟಿಕಲ್ ಸಂಘರ್ಷಕ್ಕೂ ಕಾರಣವಾಗುತ್ತದೆ. HAL ಈಗಾಗಲೇ 83 ತೇಜಸ್ Mk1A ಜೆಟ್ಗಳು ಮತ್ತು ಭವಿಷ್ಯದ ಮೂಲ ಮಾದರಿಗಳು ಸೇರಿದಂತೆ ದೊಡ್ಡ ಆದೇಶಗಳ ಬ್ಯಾಕ್ಲಾಗ್ ಹೊಂದಿದೆ. Su-57ಗೆ ಸಂಪನ್ಮೂಲಗಳನ್ನು ತಿರುಗಿಸುವುದರಿಂದ ತೇಜಸ್ ಕಾರ್ಯಕ್ರಮಕ್ಕೆ ಮತ್ತಷ್ಟು ವಿಳಂಬವಾಗಬಹುದು. ಇದು ಈಗಾಗಲೇ ನಿಗದಿತ ಸಮಯಕ್ಕಿಂತ ಹಿಂದುಳಿದಿದೆ. DRDOನ ಸಂಶಯ ಮತ್ತು ಅಂತಿಮ ಲೆಕ್ಕ ಪರಿಶೋಧನೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ DRDO ಅಧಿಕಾರಿಗಳು ಈ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಪ್ರಸ್ತಾಪವು ಸೂಕ್ತ ಇಂಜಿನಿಯರಿಂಗ್ ಯೋಜನೆಯ ಬದಲಿಗೆ ಮಾರಾಟದ ಭಾಷಣದಂತೆ ತೋರುತ್ತಿದೆ ಎಂದು ಹೇಳಿದ್ದಾರೆ. 50% ಸಿದ್ಧತೆ ಎಂಬ ರಷ್ಯಾದ ಹೇಳಿಕೆಯು ಅಸ್ತಿತ್ವದಲ್ಲಿರುವ ಯಂತ್ರೋಪಕರಣಗಳ ಮೇಲೆ ಕೇಂದ್ರೀಕರಿಸುತ್ತದೆ, ಆದರೆ ಸ್ಟೆಲ್ತ್ ವಿಮಾನಗಳಿಗೆ ಬೇಕಾದ ಕಟ್ಟುನಿಟ್ಟಿನ ಪ್ರಮಾಣೀಕರಣ ಮಾನದಂಡಗಳನ್ನು ನಿರ್ಲಕ್ಷಿಸುತ್ತದೆ. HALಗೆ ಲೋ ಅಬ್ಸರ್ವಬಲ್ ವಿಮಾನಗಳನ್ನು ನಿರ್ವಹಿಸಲು ಹೊಸ ಪ್ರೋಟೋಕಾಲ್ಗಳ ಅಗತ್ಯವಿದೆ. ಇದಕ್ಕಾಗಿ ನಾಸಿಕ್ನಲ್ಲಿ ಪ್ರಸ್ತುತ ಇಲ್ಲದ ವಿಶೇಷ ಹ್ಯಾಂಗರ್ಗಳು ಮತ್ತು ಪರೀಕ್ಷಾ ಸೌಲಭ್ಯಗಳು ಬೇಕಾಗುತ್ತವೆ. Su-57ಗೆ ಅಗತ್ಯವಿರುವ ಸೂಕ್ಷ್ಮ ಸಹಿಷ್ಣುತೆಯ ಮಟ್ಟವನ್ನು ಮೈಕ್ರೋಸ್ಕೋಪಿಕ್ ಟಾಲರೆನ್ಸ್ ಲೆವೆಲ್ಸ್ ಕಾರ್ಖಾನೆ ಪೂರೈಸಬಹುದೇ ಎಂದು ಪರಿಶೀಲಿಸಲು HAL ಮತ್ತು ಸುಖೋಯ್ ಜಂಟಿ ತಂಡವು 2026ರ ಮೊದಲ ತ್ರೈಮಾಸಿಕದಲ್ಲಿ ನಾಸಿಕ್ ಘಟಕದ ವಿವರವಾದ ಲೆಕ್ಕ ಪರಿಶೋಧನೆ ನಡೆಸಲು ನಿರ್ಧರಿಸಿದೆ. ಇದು ಯಶಸ್ವಿಯಾದರೆ ಈ ಯೋಜನೆಯು Su-30 MKI ಹಾದಿಯನ್ನೇ ಅನುಸರಿಸಬಹುದು. ಅಂದರೆ ಕಿಟ್ಗಳ ಜೋಡಣೆಯಿಂದ ಪೂರ್ಣ ಸ್ಥಳೀಯ ಉತ್ಪಾದನೆಗೆ ನಿಧಾನವಾಗಿ ಸಾಗಬಹುದು. ಆದರೆ ಸಂಪೂರ್ಣ ತಂತ್ರಜ್ಞಾನದ ವರ್ಗಾವಣೆ ಇಲ್ಲದೆ ಭಾರತವು ಕೇವಲ ಜೆಟ್ಗಳನ್ನು ಜೋಡಿಸಬಹುದು, ಅವುಗಳನ್ನು ನಿರ್ಮಿಸಲು ಕಲಿಯದೇ ಇರಬಹುದು ಮತ್ತು ಇದು ಭಾರತದ ಸ್ವಂತ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ AMCA ಯೋಜನೆಗೆ ನಿಧಿಯನ್ನು ತಿರುಗಿಸಬಹುದು ಎಂದು ವಿಮರ್ಶಕರು ಎಚ್ಚರಿಸುತ್ತಿದ್ದಾರೆ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.